Hello everyone, welcome to Learn Easily channel. 2 Year Prose Summary, 2nd PUC English. 2 Year written by Leo Tolstoy. ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರತಕ್ಕಂತಹ 2 Year ಈ ಒಂದು 2nd PUC ಇಂಗ್ಲಿಷ್ ಪಾಠದ ಕನ್ನಡದ ಸರಳ ಸಾರಾಂಶ ನಿಮಗಾಗಿ. ಇಲ್ಲಿ 2 Year ಈ ಒಂದು ಲಿಯೋ ಟಾಲ್ಸ್ಟಾಯ್ ರವರು ಈ ಒಂದು ಕಥೆಯನ್ನು ಬರೆದಿರ್ತಕ್ಕಂಥದ್ದು ಅಂದಿನ ಸರ್ಕಾರದ ವಿರುದ್ಧವಾದಂಥ ಒಂದು ವಿಡಂಬನೆ ವ್ಯಂಗ್ಯವನ್ನು ವ್ಯಕ್ತಪಡಿಸ್ತಾ ಈ ಒಂದು ಕಥೆಯನ್ನು ಬರೆದಿರ್ತಾರೆ. ಇಲ್ಲಿ ಕ್ರಿಮಿನಲ್ಸ್ನನ್ನು ಹೇಗೆ ನ್ಯಾಯ ಅಂತಕ್ಕಂಥದ್ದು ಆಗಿನ ಸಮಯದಲ್ಲಿ ಸರಿಯಾದ ಶಿಕ್ಷೆಗೆ ಒಳಪಡಿಸಿದೆ, ಅವರನ್ನು ಯಾವ ರೀತಿ ಅವರನ್ನು ನಡೆಸ್ಕೊಳ್ತಾ ಇತ್ತು, ಅವರು ಯಾವ ರೀತಿ ಕ್ರಿಮಿನಲ್ಸ್ ಅಂತಕ್ಕಂಥವರು ತಪ್ಪನ್ನು ಮಾಡಿದ್ದರೂ ಸಹ ಅವರು ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು, ಅದಕ್ಕೆ ಯಾವುದೇ ರೀತಿಯ ದಂಡನೆಗಳಿಲ್ಲದೆ ಅವರು ಪಾರಾಗ್ತಕ್ಕಂಥ ರೀತಿಯನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಮೊದಲಿಗೆ ಇಲ್ಲಿ ಆ ಒಂದು ರಾಜ್ಯ ಮೊನ್ಯಾಕೋ ಅಂತಕ್ಕಂತಹ ರಾಜ್ಯ, ಆ ಮೊನ್ಯಾಕೋ ರಾಜ್ಯದ ಒಂದು ಡಿಸ್ಕ್ರಿಪ್ಷನ್ ಅಂದರೆ ವರ್ಣನೆಯನ್ನು ಕಾಣಬಹುದು. ಈ ಮೊನ್ಯಾಕೋ ರಾಜ್ಯದಲ್ಲಿ ಒಬ್ಬ ರಾಜ ಇದ್ದಾನೆ, ಅದನ್ನು ಆಡಳಿತ ಮಾಡ್ತಾ ಇದ್ದಾನೆ. ಆತ ತನ್ನದೇ ಆಗಿರತಕ್ಕಂಥ ಒಂದು ಸಿಸ್ಟಮನ್ನು ಒಳಗೊಂಡಿದ್ದಾನೆ. ಅವನಿಗೆ ಮಂತ್ರಿಗಳು, ಅದಾದ ನಂತರ ಆತನಿಗೆ ಗುರುಗಳು, ಜನರಲ್ಸ್, ಆರ್ಮಿ ಎಲ್ಲವನ್ನ ಇಟ್ಕೊಂಡು ಸುಮಾರು 16 ಜನರನ್ನು ಒಳಗೊಂಡಂತಹ ಒಂದು ಮಂತ್ರಿ ಮಂಡಲವನ್ನು ಇಟ್ಕೊಂಡಿದ್ದಾನೆ. ಆ ರಾಜ್ಯ ತುಂಬ ಚಿಕ್ಕದಾಗಿದೆ, ಟಾಯ್ ಕಿಂಗ್ಡಮ್ ಅಂತಲೇ ಹೇಳ್ಬೋದು, ತುಂಬ ಚಿಕ್ಕದು. ಅದರ ಒಂದು ಜನಸಂಖ್ಯೆ ಕೇವಲ 7,000 ಜನ ಮಾತ್ರನೇ ಆ ರಾಜ್ಯದಲ್ಲಿದ್ದಾರೆ. ಆ 7,000 ಜನರಿಗೆ ಆ ರಾಜ್ಯದಲ್ಲಿರ್ತಕ್ಕಂತಹ ಭೂಮಿಯನ್ನು ಹಂಚಿದಾಗ ಎಲ್ಲರಿಗೂ ಕೇವಲ 1 ಎಕರೆಯಷ್ಟು ಭೂಮಿ ಮಾತ್ರ ಸಿಗುವಂತಹ ಒಂದು ಪುಟ್ಟ ರಾಜ್ಯ. ಆ ರಾಜ್ಯದಲ್ಲಿ ಆ ರಾಜ ಏನು ಮಾಡ್ತಾ ಇದ್ದಾನೆ, ಅಲ್ಲಿರ್ತಕ್ಕಂಥ ಜನರ ಬಳಿ ಟ್ಯಾಕ್ಸನ್ನು, ತೆರಿಗೆಯನ್ನು ಹೆಚ್ಚು ವಸೂಲಿ ಮಾಡ್ಕೋತಾ ಇದ್ದಾನೆ. ಅದನ್ನು ಹೆಚ್ಚಾಗಿ ತಂಬಾಕುವಿನ ಮೇಲೆ ಮತ್ತು ಮದ್ಯದ ಮೇಲೆ ಈ ಟ್ಯಾಕ್ಸ್ಗಳನ್ನು ಹೆಚ್ಚು ಮಾಡಿ ಜನರಿಂದ ಆ ಟ್ಯಾಕ್ಸ್ ತೆರಿಗೆಯನ್ನು ತಗೊಂಡು ಆ ತೆರಿಗೆಯಲ್ಲಿ ಏನು ಮಾಡ್ತಾ ಇದ್ದಾನೆ, ತನ್ನ ರಾಜ್ಯವನ್ನು ರಾಜ್ಯಭಾರ ಮಾಡ್ತಾ ತನ್ನ ರಾಜ್ಯದ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಆ ಟ್ಯಾಕ್ಸ್ ಅಂತಕ್ಕಂಥದ್ದು ಜನರಿಗೆ ತುಂಬ ಹೆಚ್ಚಾಗಿರುತ್ತೆ. ಅದು ಟೊಬ್ಯಾಕೋ ಮತ್ತು ಡ್ರಿಂಕಿಂಗ್ನ ಮೇಲೆ ಹೆಚ್ಚಾಗಿ ಕೊಡ್ತಾ ಇದ್ದಾನೆ. ಅದರ ಜೊತೆಗೆ ಆ ಒಂದು ರಾಜ್ಯದ ಖರ್ಚು ವೆಚ್ಚಗಳನ್ನು ಭರಿಸೋದಕ್ಕೆ ಆದಾಯಕ್ಕೋಸ್ಕರ ಏನು ಮಾಡ್ತಾ ಇದ್ದಾನೆ, ಗೇಮಿಂಗ್ ಹೌಸ್ಗಳನ್ನು ತೆರೆದಿದ್ದಾನೆ. ಜೂಜು ಕೊಠಡಿಗಳು ಅಥವಾ ಜೂಜು ಮಂದಿರಗಳನ್ನು, ಜೂಜಾಡ್ತಕ್ಕಂಥ ಮಂದಿರಗಳನ್ನು, ಲಾಟ್ರಿ ಮಂದಿರಗಳನ್ನಂತ ಹೇಳ್ಬೋದು. ಈ ರೀತಿಯಾಗಿ ಆತ ಏನು ಮಾಡಿದ್ದಾನೆ, ಅದರ ರನ್ ಮಾಡೋಕ್ಕೆ ಪರ್ಮಿಷನನ್ನು ಕೊಟ್ಟು ಆ ಗೇಮಿಂಗ್ ಹೌಸ್ಗಳು ಏನಿದ್ದಾರೆ ಅವರ ಮಾಲೀಕರಿಂದ ಕೂಡ ಏನು ಮಾಡ್ತಾ ಇದ್ದಾನೆ, ಆತ ಹೆಚ್ಚು ಟ್ಯಾಕ್ಸ್ ತೆರಿಗೆಯನ್ನು ತನ್ನ ರಾಜ್ಯದ ಬೊಕ್ಕಸಕ್ಕೆ ತಗೊಳ್ತಾ ಇದ್ದಾನೆ. ಈ ರಾಜನ ಅತಿ ಹೆಚ್ಚಿನ ಒಂದು ಲಾಭ ಎಲ್ಲಿಂದ ಬರ್ತಾ ಇದೆ, ಅಥವಾ ಆತನ ಒಂದು ವೆಲ್ತ್ ಅಂತ ಏನು ಕರಿತೀವಿ, ಸಂಪತ್ತು ಎಲ್ಲಿಂದ ದೊರೀತಾ ಇದೆ ಅಂದಾಗ ಅಲ್ಲಿರ್ತಕ್ಕಂಥ ಗ್ಯಾಂಬ್ಲಿಂಗ್ ಅಥವಾ ಗೇಮ್ ಹೌಸ್ಗಳಿಂದ ಹೆಚ್ಚಾಗಿ ಬರ್ತಾ ಇದೆ. ಯಾಕಂದರೆ ಆ ಜರ್ಮನ್ನ ಆ ಒಂದು ಕಿಂಗ್ಡಮ್ನಲ್ಲಿ ಎಲ್ಲ ಕಡೆಯಲ್ಲೂ ಗೇಮಿಂಗ್ ಹೌಸ್ಗಳು ಬ್ಯಾನ್ ಆಗಿಬಿಟ್ಟಿದೆ. ಆದರೆ ಈ ಪುಟ್ಟದಾಗಿರ್ತಕ್ಕಂತಹ ಮೊನ್ಯಾಕೋ ರಾಜ್ಯದಲ್ಲಿ ಮಾತ್ರವೇ ಆ ಒಂದು ಗೇಮಿಂಗ್ ಹೌಸ್ಗಳನ್ನು ರನ್ ಮಾಡ್ತಾ ಇದ್ದಾರೆ. ಇಲ್ಲಿ ಆ ರಾಜ್ಯದ ಜನರ ಜೊತೆಗೆ ಅಕ್ಕಪಕ್ಕದ ರಾಜ್ಯದ ಜನರೂ ಸಹ ಬಂದು ಆ ಗೇಮಿಂಗ್ ಹೌಸ್ಗಳಲ್ಲಿ ಆ ಒಂದು ಜೂಜಿನಲ್ಲಿ ತೊಡಗಿರ್ತಾರೆ. ಆ ಜೂಜು ಮನೆಯ ಒಬ್ಬ ಮಾಲೀಕರಾಗಿರ್ತಕ್ಕಂಥವರು ಆ ಜೂಜಾಟದಲ್ಲಿ ಆತನಿಗೆ ಲಾಸ್ ಆದರೂ ಸರಿ ಅಥವಾ ಪ್ರಾಫಿಟ್ ಆದರೂ ಸರಿ ಆತ ರಾಜನಿಗೆ ಬೊಕ್ಕಸಕ್ಕೆ ಹಣ ಕೊಡಬೇಕಾಗಿತ್ತೆ. ಆದರೂ ಈ ಎಲ್ಲೂ ಸಹ ಈ ಗೇಮಿಂಗ್ ಹೌಸ್ಗಳಿಲ್ಲದೆ ಕೇವಲ ಈ ಮೊನ್ಯಾಕೋ ರಾಜ್ಯದಲ್ಲಿ ಮಾತ್ರವೇ ಇರೋದರಿಂದ ಅದು ಒಂದು ರೀತಿ ಹೆಚ್ಚಿನ ವ್ಯಾಪಾರ ಆಗ್ತಾಯಿತ್ತು, ಹೆಚ್ಚಿನ ಒಂದು ಹಣದ ಸಂದಾಯ ಅಲ್ಲಿ ಹೆಚ್ಚಾಗ್ತಾ ಇತ್ತು. ಆ ಒಂದು ಮಾಲೀಕರು ಕೂಡ ರಾಜನಿಗೆ ಹೆಚ್ಚಿನ ದುಡ್ಡನ್ನು ಕೊಡ್ತಾ ಇದ್ರು. ಈತ ತನ್ನ ತೆರಿಗೆಯನ್ನು ತನ್ನ ರಾಜ್ಯಭಾರಕ್ಕೋಸ್ಕರ ಆ ಜನರಿಂದ ಕಲೆಕ್ಟ್ ಮಾಡ್ತಾ ಇದ್ದ. ಅದರ ಜೊತೆಗೆ ತನ್ನದೇ ಆಗಿರ್ತಕ್ಕಂಥ ರಾಜ್ಯದಲ್ಲಿ ನಡೀತಕ್ಕಂತಹ ಎಲ್ಲ ಆಚರಣೆಗಳಿಗೆ ಆ ದುಡ್ಡನ್ನು ವಹಿಸ್ತಾ ಇದ್ದ. ಒಂದು ರೀತಿ ರಾಜ್ಯ ಒಂದು ಕಿರೀಟಧಾರಣೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಒಂದು ಜಾತ್ರೆಗಳನ್ನು ಮಾಡ್ತಕ್ಕಂಥದ್ದು, ಅವಂದೇ ಆಗಿರ್ತಕ್ಕಂಥ ಲಾಸ್, ಕೋರ್ಟ್, ಕೌನ್ಸಿಲ್ಸ್ ಎಲ್ಲವನ್ನ ಇಟ್ಕೊಂಡಿದ್ದ. ಅವು ಕಡಿಮೆ, ಅವನ ರಾಜ್ಯಕ್ಕೆ ಬೇಕಾದಂತಹ ರೀತಿಯಲ್ಲಿ ತನ್ನದೇ ಆದ ಒಂದು ಸಿಸ್ಟಮನ್ನು ಇಟ್ಕೊಂಡು ಆ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ. ಆ ರೀತಿ ಇದ್ದಂಥ ರಾಜ್ಯಭಾರದಲ್ಲಿ ಒಂದು ಮರ್ಡರ್ ಆಗುತ್ತೆ, ಒಂದು ಕೊಲೆ ನಡೆದೋಗುತ್ತೆ. ಆ ಕೊಲೆ ಹಿಂದೆಂದಿಗೂ ಸಹ ಆ ಮೊನ್ಯಾಕೋ ರಾಜ್ಯದಲ್ಲಿ ಈ ರೀತಿಯ ಒಂದು ನರಹತ್ಯೆ ಅಂತಕ್ಕಂಥದ್ದು ಇರಲಿಲ್ಲ. ಮರ್ಡರ್ಸ್ ಅನ್ನೋದು ಎಲ್ಲೂ ಸಹ
ಕಂಡು ಬರ್ತಾ ಇರಲಿಲ್ಲ. ಅಲ್ಲಿರ್ತಕ್ಕಂಥ ಜನರೆಲ್ಲರೂ ತುಂಬ ಶಾಂತಿ ಪ್ರಿಯರಾಗಿರ್ತಾರೆ, ತುಂಬ ಶಾಂತಿಯಿಂದ ನೆಮ್ಮದಿಯಿಂದ ಬದುಕ್ತಕ್ಕಂಥ ಜನರಾಗಿರ್ತಾರೆ. ಆ ಚಿಕ್ಕ ರಾಜ್ಯದಲ್ಲಿ, ಆ ದೇಶದಲ್ಲಿ ಏನಾಗ್ಬಿಟ್ಟಿದೆ, ಒಬ್ಬ ಏನು ಮಾಡಿದ್ದಾನೆ, ಒಂದು ಮರ್ಡರನ್ನು ಮಾಡಿಬಿಟ್ಟಿದ್ದಾನೆ. ಆ ಕ್ರಿಮಿನಲನ್ನು ಹಿಡಿದು ತರಲಾಗಿದೆ. ಆ ಕ್ರಿಮಿನಲ್ಗೆ ಶಿಕ್ಷೆ ನೀಡೋದಕ್ಕೋಸ್ಕರ ಕೋರ್ಟ್ಸ್ ಇದೆ, ಲಾಯರ್ಸ್ ಇದೆ, ಜಡ್ಜಸ್ ಎಲ್ಲರೂ ಸಹ ಏನು ಮಾಡಿದ್ರು, ಆ ಒಂದು ತನಿಖೆಯನ್ನು ಮಾಡಿ ಆ ಅಪರಾಧಿಗೆ ಮರಣದಂಡನೆಯನ್ನು ವಿಧಿಸಬೇಕು ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ. ಆ ಪುಟ್ಟ ರಾಜ್ಯದಲ್ಲಿ ಎಂದೂ ಸಹ ನಡೆದಿರಲಿಲ್ಲ ಈ ರೀತಿಯಾದಂತಹ ಒಂದು ಕೊಲೆಯ ಕೇಸ್ ಯಾವತ್ತೂ ಬಂದಿರಲಿಲ್ಲ. ಆ ರಾಜ್ಯನಿಗೆ ಅಲ್ಲಿ ಒಂದು ಪ್ರಾಬ್ಲಮ್ ಎದುರಾಗುತ್ತೆ. ಏನಪ್ಪ ಅಂದರೆ, ಆ ಕ್ರಿಮಿನಲ್ನನ್ನು ಎಕ್ಸಿಕ್ಯೂಷನ್ ಅಂದರೆ ಮರಣದಂಡನೆಯನ್ನು ನೀಡಬೇಕು. ಮರಣದಂಡನೆಯನ್ನು ನೀಡುವವರು ಯಾರು? ಯಾಕಂದರೆ ಆ ರಾಜ್ಯದಲ್ಲಿ ಯಾವುದೇ ರೀತಿ ಮರಣದಂಡನೆ ನೀಡ್ತಕ್ಕಂಥ ವ್ಯಕ್ತಿಗಳು ಇರಲಿಲ್ಲ. ಜೊತೆಗೆ ಗಿಲೋಟಿನ್ ಯಂತ್ರ ಅಂದರೆ ಕತ್ತನ್ನು ಕಟ್ ಮಾಡಿ ಕೊಲ್ಲುವಂತಹ ಒಂದು ಯಂತ್ರವಾಗಲಿ ಯಾವುದೂ ಸಹ ಆ ರಾಜ್ಯದಲ್ಲಿ ಇರಲಿಲ್ಲ. ಅದಕ್ಕೆ ಆ ರಾಜ ಏನು ಮಾಡ್ತಾನೆ, ತನ್ನ ಮಂತ್ರಿಗಳನ್ನೆಲ್ಲರನ್ನ ಕರೆಸಿ ಒಂದು ಸಭೆಯನ್ನು ಮಾಡ್ತಾನೆ. ಸಭೆಯನ್ನು ಮಾಡಿ ಈ ಕ್ರಿಮಿನಲ್ನ ಹೆಡ್ ತೆಗೆಯೋದಕ್ಕೆ, ತಲೆಯನ್ನು ಕತ್ತರಿಸುವುದಕ್ಕೆ, ಆತನ ಚಿರಚ್ಛೇದನ ಮಾಡೋದಕ್ಕೆ ಗಿಲೋಟಿನ್ ಯಂತ್ರ ಬೇಕಾಗಿದೆ. ಅದನ್ನು ಬಳಸ್ತಕ್ಕಂಥ ಒಬ್ಬ ಎಕ್ಸ್ಪರ್ಟ್ ನಮಗೆ ಬೇಕಾಗಿದ್ದಾರೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಮಂತ್ರಿಮಂಡಲವನ್ನು ಕರೆದು ಒಂದು ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ. ಆ ಸಭೆಯ ತೀರ್ಮಾನದಂತೆ ಏನು ಮಾಡ್ತಾರೆ, ಆ ಒಂದು ಗಿಲೋಟಿನ್ ಯಂತ್ರ ಹಾಗೂ ಅದನ್ನು ಬಳಸ್ತಕ್ಕಂಥ ಒಬ್ಬ ಎಕ್ಸ್ಪರ್ಟನ್ನು ತರಿಸ್ಕೊಳ್ಳೋದಕ್ಕಾಗಿ ಫ್ರಾನ್ಸ್ಗೆ ಒಂದು ಲೆಟರನ್ನು ಬರೆಯಲಾಗುತ್ತೆ. ಅಲ್ಲಿ ಆ ಫ್ರಾನ್ಸ್ಗೆ ಈ ರಾಜ ಬರೆದಿರ್ತಕ್ಕಂಥ ಲೆಟರ್ಗೆ ಏನಾಗುತ್ತೆ, ಒಂದು ರಿಪ್ಲೈ ಬರುತ್ತೆ. ದೇ ಆರ್ ರೆಡಿ ಟು ಸೆಂಡ್. ಅವರು ಆ ಗಿಲೋಟಿನ್ ಯಂತ್ರವನ್ನು ಮತ್ತು ಅದನ್ನು ಬಳಸ್ತಕ್ಕಂಥ ಎಕ್ಸಿಕ್ಯೂಷನರ್ ಅಥವಾ ಎಕ್ಸ್ಪರ್ಟ್ ಯಾರಿದ್ದಾರೆ ಆತನನ್ನು ಜೊತೆಗೆ ಕಳಿಸೋದಕ್ಕೆ ಅವರು ಸಿದ್ಧರಿದ್ದಾರೆ. ಆದರೆ ಅದರ ಬೆಲೆ ಬಂದು 16,000 ಫ್ರಾಂಕ್ಸ್, 16,000 ಫ್ರಾಂಕ್ಗಳಷ್ಟು ಹಣ ನೀಡಬೇಕಾಗುತ್ತೆ. ಆ ಹಣ ಈ ಚಿಕ್ಕ ಪುಟ್ಟ ರಾಜನಿಗೆ ಅತಿಯಾದ ಹೊರೆ ಆಗಿರುತ್ತೆ. 16,000 ಫ್ರಾಂಕ್ಗಳು ಅತಿ ದೊಡ್ಡ ಮೊತ್ತವಾಗಿರುತ್ತೆ. ಈ ಒಂದು ಲೆಟರ್ ಬಂದ ನಂತರ ರಾಜ ಏನು ಮಾಡ್ತಾನೆ, ಮತ್ತೊಮ್ಮೆ ಒಂದು ಮಂತ್ರಿಮಂಡಲದ ಸಭೆಯನ್ನು ಕರೀತಾನೆ. ಆ ಮಂಡಲದಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತಾರೆ. ಈಗ ಆ ಫ್ರಾನ್ಸ್ನಿಂದ 16,000 ಫ್ರಾಂಕ್ಗಳನ್ನು ಕೊಟ್ಟು ಆ ಗಿಲೋಟಿನ್ ಯಂತ್ರ ಮತ್ತು ಅದನ್ನು ಬಳಸುವ ರೀತಿಯನ್ನು ಗೊತ್ತಿರತಕ್ಕಂಥ ಒಬ್ಬ ಎಕ್ಸ್ಪರ್ಟನ್ನು ಕಳಿಸಿ ನಾವು ಅದನ್ನು ಮಾಡೋದ್ರಿಂದ ನಮಗೆ ಅತಿ ಹೆಚ್ಚು ಧನ ವ್ಯಯ ಆಗುತ್ತೆ, ಹೆಚ್ಚು ಖರ್ಚು ಬರುತ್ತೆ. ಆದ್ದರಿಂದ ನಾವು ಬೇರೊಂದು ಮಾರ್ಗವನ್ನು ಹುಡುಕಬೇಕು ಅಂತೇಳಿ ಆ ಒಂದು ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ. ಹಾಗೆ ಆ ತೀರ್ಮಾನದ ಪ್ರಕಾರ ಏನು ಮಾಡ್ತಾರೆ, ಆ ಸಭೆ ಎಲ್ಲರೂ ಸೇರಿ ಮತ್ತೊಂದು ಲೆಟರನ್ನು ಇಟಲಿಗೆ ಬರೀತಾರೆ. ಇಟಲಿಯ ರಾಜನಿಗೆ ಈ ರೀತಿಯಾಗಿ ಒಬ್ಬ ಕ್ರಿಮಿನಲ್ನನ್ನು ಕೊಲ್ಲೋದಕ್ಕೆ ಗಿಲೋಟಿನ್ ಯಂತ್ರ ಮತ್ತು ಅದನ್ನು ಬಳಸ್ತಕ್ಕಂಥ ಎಕ್ಸಿಕ್ಯೂಷನರ್ ಎಕ್ಸ್ಪರ್ಟನ್ನು ಬೇಕು ಅಂತ ಹೇಳಿದಾಗ ಇಟಲಿ ಕಡೆಯಿಂದ ಏನಾಗುತ್ತೆ, ಅವರಿಗೆ ಒಂದು ರಿಪ್ಲೈ ಬರುತ್ತೆ. ಆ ರಿಪ್ಲೈನಲ್ಲಿ ಏನು ಬರುತ್ತಪ್ಪ ಅಂದರೆ, ಇಟಲಿಯಿಂದ ಅವರು 12,000 ಫ್ರಾಂಕ್ಗಳಿಗೆ ಅದನ್ನು ಕಳಿಸೋದಕ್ಕೆ ಅವರು ಒಪ್ಕೋತಾರೆ. ಅದು ಫ್ರಾನ್ಸ್ ಗೌರ್ಮೆಂಟ್ಗಿಂತ ಇಟಲಿ ಗೌರ್ಮೆಂಟ್ 4,000 ಕಡಿಮೆ ಮಾಡಿ 12,000 ಫ್ರಾಂಕ್ಸ್ಗಾಗಿ ಗಿಲೋಟಿನ್ ಯಂತ್ರ ಮತ್ತು ಅದಕ್ಕೆ ಬಳಸ್ತಕ್ಕಂಥ ಒಬ್ಬ ಎಕ್ಸ್ಪರ್ಟ್ನನ್ನು ಸಹ ಕಳಿಸುವ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದೂ ಸಹ ಈ ರಾಜನಿಗೆ ಅತಿ ಹೆಚ್ಚು ಮೊತ್ತವಾಗಿರುತ್ತೆ. ನಂತರ ಮತ್ತೊಮ್ಮೆ ತನ್ನ ಮಂತ್ರಿಮಂಡಲವನ್ನು ಕರೆದು ಸಭೆಯನ್ನು ಸೇರ್ತಾನೆ. ಆ ಸಭೆಯಲ್ಲಿ ಆ ವ್ಯಕ್ತಿಯ ಮರಣದಂಡನೆಯನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ. ಕ್ಯಾನ್ಸಲ್ ಮಾಡಿ ಏನು ಮಾಡ್ತಾರೆ, ಅವನನ್ನು ಜೀವಿತಾವಧಿಯ ಕೈದಿಯಾಗಿ, ಅಂದರೆ ಆತನ ಸಾಯೋವರೆಗೂ ಸೆರೆಮನೆಯಲ್ಲಿ ಇಡ್ತಕ್ಕಂಥ ಒಂದು ಡಿಸಿಷನನ್ನು ತಗೋತಾರೆ. ಆ ಡಿಸಿಷನನ್ನು ಇವರು ಅಮಲು ಮಾಡಬೇಕಾದ್ರೆ ಅದಕ್ಕಾಗಿ ಒಂದು ಸಪ್ರೇಟ್ ಜೈಲುಗಳಾಗಲಿ ಏನೂ ಆಗಲಿ ಇರೋದಿಲ್ಲ. ಅದಕ್ಕೆ ಅರಮನೆಯಲ್ಲೇ ಆತನಿಗೆ ಒಂದು ಕೊಠಡಿಯನ್ನು ಮಾಡಲಾಗುತ್ತೆ. ಮತ್ತು ಈ ಒಬ್ಬ ಕ್ರಿಮಿನಲನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಸೋಲ್ಜರ್ನು ಸಹ ಅಲ್ಲಿ ಸೆಟ್ ಮಾಡಬೇಕಾಗತ್ತೆ. ಯಾಕಂದರೆ ಆತ ಓಡಿ ಹೋಗದ ಹಾಗೆ ಮತ್ತು ಆ ಕ್ರಿಮಿನಲ್ಗೆ ಬೇಕಾಗಿರತಕ್ಕಂಥ ಊಟವನ್ನು ಕೊಡೋದಕ್ಕೋಸ್ಕರ ಒಬ್ಬ ಸೋಲ್ಜರ್ನನ್ನು, ಒಬ್ಬ ಸೈನಿಕನನ್ನು ಆ ಕರ್ತವ್ಯಕ್ಕಾಗಿ ನೇಮಿಸಲಾಗುತ್ತೆ. ಈ ಒಂದು ಅರೇಂಜ್ಮೆಂಟ್ಸ್ಗೆ, ಅಂದರೆ ಆ ಕ್ರಿಮಿನಲ್ನ ಊಟ ವ್ಯವಸ್ಥೆ ಮಾಡಿ ಜೈಲಿನಲ್ಲಿಟ್ಟು ಆತನಿಗೆ ಒಬ್ಬ ಸೈನಿಕನನ್ನು ಕಾವಲನ್ನಾಗಿ ಇಡೋದಕ್ಕೋಸ್ಕರ ಆ ರಾಜನಿಗೆ ತಗಲುವ ವೆಚ್ಚ ಬರೋಬ್ಬರಿ 600 ಫ್ರಾಂಕ್ಸ್ 1 ವರ್ಷಕ್ಕೆ ಆಗುತ್ತೆ. ಈ ಒಂದು ಸಭೆಯ ತೀರ್ಮಾನದಂತೆ ಏನು ಮಾಡ್ತಾನೆ, ಆ ಒಬ್ಬ ಖೈದಿಯನ್ನು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಅಂದರೆ ಜೀವಿತಾವಧಿ ಖೈದಿಯನ್ನಾಗಿ ಮಾಡಿ ಆ ರಾಜಕುಮಾರನ ಅರಮನೆಯಲ್ಲೇ ಒಂದು ಕೊಠಡಿಯಲ್ಲಿ ಆತನನ್ನು ಇರಿಸಲಾಗುತ್ತೆ. ಆತನಿಗೆ ಕಾವಲಿಗೆ ಒಬ್ಬ ಸೋಲ್ಜರ್ನನ್ನು, ಗಾರ್ಡನ್ನು ಇಡಿಸಲಾಗುತ್ತೆ. ಆ ಕ್ರಿಮಿನಲ್ಗೆ ಪ್ರತಿದಿನ ಊಟವನ್ನು ಆ ಅರಮನೆಯ ಕಿಚನ್ನಿಂದಲೇ ಆತನಿಗೆ
ಸಪ್ಲೈ ಮಾಡಬೇಕಾಗತ್ತೆ. ಆ ಗಾರ್ಡ್ ಏನು ಮಾಡ್ತಾನೆ, ಪ್ರತಿದಿನ ಆ ಅರಮನೆಯ ಒಂದು ಕಿಚನ್ನಿಂದಲೇ ಆತನಿಗೆ ಆ ಒಂದು ಕ್ರಿಮಿನಲ್ಗೆ ಊಟವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಆ ರೀತಿ ನಡೀತಾ ಹೋಗ್ತಾ ಇರುತ್ತೆ. ಅದಾದ ನಂತರ ರಾಜ ಏನು ಮಾಡ್ತಾನೆ, ಒಮ್ಮೆ ತನ್ನ ರಾಜ್ಯದ ಖರ್ಚು ವೆಚ್ಚಗಳನ್ನು ಎಕ್ಸ್ಪೆಂಡಿಚರ್ ಎಷ್ಟು ಆಗ್ತಾ ಇದೆ ಅಂತ ನೋಡಬೇಕಾದ್ರೆ ಆತನ ಕಣ್ಣಿಗೆ ಈ ಖೈದಿಗಾಗಿ ಖರ್ಚು ಮಾಡ್ತಾ ಇರ್ತಕ್ಕಂಥ ಹಣದ ಒಂದು ಖರ್ಚು ವೆಚ್ಚ ನೋಡ್ತಾನೆ. ಅಲ್ಲಿ ನೋಡಿದಾಗ ಬರೋಬ್ಬರಿ ವರ್ಷಕ್ಕೆ 600 ಫ್ರಾಂಕ್ಸ್ ಈ ಒಬ್ಬ ಕೊಲೆ ಮಾಡಿರ್ತಕ್ಕಂಥ ಖೈದಿಯ ಮೇಲೆ ನಾವು ಆಗ್ತಾ ಇದ್ದೀವಲ್ಲ, ಇದು ತುಂಬ ನಮ್ಮ ರಾಜ್ಯದ ಸಂಪತ್ತು ವ್ಯಯ ಆಗ್ತಾ ಇದೆ ಅಂತ ಹೇಳಿ ಆ ರಾಜ ಏನು ಮಾಡ್ತಾನೆ, ಅಲ್ಲಿ ಗಾರ್ಡ್ ಆಗಿ ನಿಲ್ಲಿಸಿರ್ತಕ್ಕಂತಹ ಕಾವಲುಗಾರನನ್ನು ಕರೆದು ಆ ಕಾವಲುಗಾರನನ್ನು ಡಿಸ್ಮಿಸ್ ಮಾಡ್ತಾನೆ. ಕಾವಲುಗಾರನನ್ನು ಡಿಸ್ಮಿಸ್ ಮಾಡಿ ಆ ಒಬ್ಬ ಖೈದಿ ಆ ಅರಮನೆಯಲ್ಲಿದ್ದು ಆತನ ಊಟದ ವ್ಯವಸ್ಥೆ, ಅವನ ಖರ್ಚು ವೆಚ್ಚ 600 ಫ್ರಾಂಕ್ಸ್ ಆಗ್ತಾ ಇದೆ, ಆದ್ದರಿಂದ ಸೋಲ್ಜರ್ನನ್ನು ಕ್ಯಾನ್ಸಲ್ ಮಾಡಿ ಆ ಸೋಲ್ಜರ್ ಇಲ್ಲದೇ ಇದ್ದಾಗ, ಆ ಕಾವಲುಗಾರ ಇಲ್ಲದೇ ಇದ್ದಾಗ ಈ ಅಪರಾಧಿ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬಹುದು, ಆಗ ನಮಗೆ ಈ ಖರ್ಚು ಎಲ್ಲವೂ ಉಳಿಯುತ್ತೆ ಅಂತಕ್ಕಂತಹ ಒಂದು ಪ್ಲಾನನ್ನು ಮಾಡ್ತಾನೆ. ಅದರ ಪ್ರಕಾರನೇ ಏನು ಮಾಡ್ತಾನೆ, ಅವನಿಗಿದ್ದಂಥ ಕಾವಲುಗಾರನನ್ನು ಆ ಕೆಲಸದಿಂದ ತೆಗಿತಾನೆ. ಅದಾದ ನಂತರ ಈ ಪ್ರಿಸನ್ ಖೈದಿ ಏನಿದ್ದ ಕ್ರಿಮಿನಲ್, ಆತ ಏನು ಮಾಡ್ತಾನೆ, ಅಲ್ಲಿ ಓಡೋಗುವಂತಹ ಕೆಲಸ ಮಾಡೋದಿಲ್ಲ. ಪ್ರತಿದಿನ ತನ್ನ ಜೈಲಿನಿಂದ, ತನ್ನ ಕೊಠಡಿಯಿಂದ ಆ ರಾಜನ ಒಂದು ಕಿಚನ್ಗೆ ಹೋಗ್ತಾನೆ, ಅಲ್ಲಿ ಊಟವನ್ನು ತಗೊಳ್ತಾನೆ, ತಿಂತಾನೆ, ಮತ್ತೆ ಬಂದು ಅಲ್ಲಿ ಆರಾಮಾಗಿ ಮಲಗ್ತಾ ಇರ್ತಾನೆ. ಇಲ್ಲಿ ಆ ಒಬ್ಬ ಮಂತ್ರಿ ಬಂದು ಆ ಪ್ರಿಸನರ್, ಆ ಒಂದು ಖೈದಿಗೆ ಹೇಳ್ತಾನೆ, ನೀನು ಇಲ್ಲಿಂದ ಹೊರಟು ಹೋಗು ಅಂತಕ್ಕಂಥ ಮಾತು, ಇಲ್ಲಿಂದ ಓಡು ಹೋಗು ಅಂತಕ್ಕಂಥ ಮಾತನ್ನು ಆ ಖೈದಿಗೆ ಹೇಳ್ತಾನೆ. ಆಗ ಆ ಖೈದಿ ಆ ಮಂತ್ರಿಗೆ ಹೇಳ್ತಾನೆ, ನಾನು ಇಲ್ಲಿಂದ ಓಡಿ ಹೋಗಿ ಹೇಗೆ ಬದುಕಲಿ, ನನಗೀಗಾಗಲೇ ನೀವು ಕೊಲೆಗಾರ ಅಂತಕ್ಕಂತಹ ಮುದ್ರೆಯನ್ನು ಹಾಕಿದ್ದೀರಾ, ಜೊತೆಗೆ ನಾನೊಬ್ಬ ಅಪರಾಧಿಯನ್ನಾಗಿ ನೀವು ಇಡೀ ರಾಜ್ಯಕ್ಕೆ ನನ್ನನ್ನು ಪರಿಚಯಿಸಿಬಿಟ್ಟಿದ್ದೀರಾ, ನಾನು ಅಲ್ಲಿ ಓಡೋಗಿ ಏನು ಮಾಡಲಿ, ನನಗೀಗ ಒಂದು ಕ್ಯಾರೆಕ್ಟರ್, ನನ್ನ ಗುಣವನ್ನು ಕ್ಯಾರೆಕ್ಟರ್ನ ನೀವು ಕೆಡಿಸಿಬಿಟ್ಟಿದ್ದೀರಾ, ನನ್ನನ್ನು ಆಲ್ಮೋಸ್ಟ್ ಸಾಯಿಸಾಕಿದ್ದೀರಾ, ನಾನು ಹೊರಗಡೆ ಹೋಗಿ ಹೇಗೆ ಬದುಕಲಿ, ಆದ್ದರಿಂದ ನಾನು ಹೊರಗಡೆ ಹೋಗೋದಿಲ್ಲ ಅಂತ ಹೇಳ್ತಾನೆ. ಅದಾದ ನಂತರ ಪ್ರತಿದಿನ ತಾನು ಆ ಅರಮನೆಯಲ್ಲಿ ಇರೋದರಿಂದ, ನಾನು ಅಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ನನಗೆ ಎಲ್ಲವೂ ಸಹ ಇಲ್ಲಿ ಆರಾಮವಾಗಿದೆ, ನಾನು ಹೊರಗಡೆ ಹೋಗಿ ಬದುಕಲಾರೆ, ನಾನು ಇಲ್ಲೇ ಇರ್ತೇನೆ, ನಾನು ಇಲ್ಲಿಂದ ಹೋಗೋದಿಲ್ಲ, ತಪ್ಪಿಸ್ಕೊಳ್ಳೋದಿಲ್ಲ ಅಂತ ಮಾತನ್ನು ಹೇಳ್ತಾನೆ. ಅದರ ಜೊತೆಗೆ ಆತ ಆ ಮಂತ್ರಿ ನೀಡಿರ್ತಕ್ಕಂಥ ಪ್ರಪೋಸ್ ಎಲ್ಲವನ್ನು ಸಹ ಆತ ತಿರಸ್ಕಾರ ಮಾಡ್ತಾನೆ. ಆಗ ಮಂತ್ರಿಗೆ ಅಲ್ಲಿ ಏನು ಮಾಡದ ಒಂದು ಪರಿಸ್ಥಿತಿ ಬರುತ್ತೆ. ಅದಾದ ನಂತರ ಆ ಒಂದು ರಾಜ ಮತ್ತೊಮ್ಮೆ ಮಂತ್ರಿಮಂಡಲವನ್ನು ಕರೆದು ಒಂದು ಸಭೆಯನ್ನು ಏರ್ಪಡಿಸ್ತಾನೆ. ಆ ಸಭೆಯಲ್ಲಿ ಆ ಖೈದಿಯನ್ನು ಅರಮನೆಯಲ್ಲಿ ಇಟ್ಟು ಈ ರೀತಿಯಾಗಿ ಆತನಿಗೆ ಊಟ ಕೊಟ್ಟು ಸಾಕುವುದಕ್ಕಿಂತ ಆತನನ್ನು ಗಡಿಪಾರು ಮಾಡುವ ಅಂತಕ್ಕಂತಹ ಒಂದು ಪ್ಲಾನನ್ನು ಮಾಡ್ತಾನೆ. ಆ ಗಡಿಪಾರು ಹೇಗೆ ಅಂದರೆ, ಆತನಿಗೆ ವರ್ಷಕ್ಕೆ ಒಂದು ಪೆನ್ಷನ್ ರೀತಿ 600 ಫ್ರಾಂಕ್ಸನ್ನು ಕೊಡ್ತಕ್ಕಂಥದ್ದು. ಅದನ್ನು ಬಳಸಿಕೊಂಡು ಆ ಪ್ರಿಸನರ್ ಎಲ್ಲಾದರೂ ಈ ರಾಜ್ಯ ಬಿಟ್ಟು ಹೊರಗಡೆ ಹೋಗಿ ಬದುಕೋ ರೀತಿಯಲ್ಲಿ ಆತ ಜೀವನ ರೂಪಿಸ್ಕೊಳ್ಬಹುದು ಅಂತಕ್ಕಂಥ ಒಂದು ಡಿಸಿಷನನ್ನು ಆ ಒಂದು ರಾಜ ಕೈಗೊಳ್ತಾನೆ. ಆಗ ಆ ಪ್ರಿಸನರ್ ಏನು ಮಾಡ್ತಾನೆ, ಇದಕ್ಕೆ ಒಪ್ಕೋತಾನೆ. ಆತ ಅರಮನೆಯನ್ನು ಬಿಟ್ಟು ರಾಜ್ಯದ ಒಂದು ಅಂಚಿನಲ್ಲಿ ವಾಸ ಮಾಡೋಕ್ಕೆ ಆತ ಹೊರಡಲು ಸಿದ್ಧನಾಗ್ತಾನೆ. ಆ ಹೋಗುವ ಸಮಯದಲ್ಲಿ 600 ಫ್ರಾಂಕ್ಸ್ನ 1/3 ಭಾಗ ಅಂದರೆ 200 ಫ್ರಾಂಕ್ಸ್ ಹಣವನ್ನು ಪಡೆದು ಆತ ಏನು ಮಾಡ್ತಾನೆ, ಆ ರಾಜ್ಯವನ್ನು ಬಿಟ್ಟು ಹೊರಗಡೆ ಹೋಗ್ತಾನೆ. ಆತ ತನ್ನ ವರ್ಷಕ್ಕೆ ಬರಬೇಕಾಗಿರ್ತಕ್ಕಂಥ 600 ಫ್ರಾಂಕ್ಸನ್ನು ಪಡಿತಾ ಇರ್ತಾನೆ. ಅದರ ಜೊತೆಗೆ ಆ ರಾಜ್ಯದ ಹೊರಗಡೆ ಹೋಗಿ ಒಂದು ಲ್ಯಾಂಡನ್ನು ಕೊಂಡ್ಕೋತಾನೆ. ಅಲ್ಲೇ ಆತ ಗಾರ್ಡನಿಂಗ್ ಮಾಡ್ತಾನೆ ಮತ್ತು ಮಾರ್ಕೆಟಿಂಗ್ ಅನ್ನು ಮಾಡಿಕೊಂಡು ಜೀವನ ಮಾಡೋಕ್ಕೆ ಪ್ರಾರಂಭಿಸ್ತಾನೆ. ಈ ಕಥೆಯಲ್ಲಿ ಲಿಯೋ ಟಾಲ್ಸ್ಟಾಯ್ ಏನನ್ನು ಹೇಳಲು ಹೊರಟಿದ್ದಾರೆ ಅಂದರೆ, ಈಗಿನ ಪರಿಸ್ಥಿತಿಯಲ್ಲಿ ನಾವು ಕೈದಿಗಳನ್ನು ಹೇಗೆ ಸಾಕ್ತಾ ಇದ್ದೇವೆ, ಅವರು ಮಾಡಿರುವ ತಪ್ಪಿಗೆ ನಾವೇ, ಸರ್ಕಾರವೇ ಅವರಿಗೆ ಖರ್ಚುಗಳನ್ನು ಭರಿಸ್ತಾ ಅವರನ್ನು ಸಾಕ್ತಾ ಇದ್ದೀವಿ ಅಂತಕ್ಕಂಥ ಒಂದು ವ್ಯಂಗ್ಯದ ರೀತಿಯಲ್ಲಿ ಈ ಒಂದು ಕಥೆಯನ್ನು ಬರೆದಿರ್ತಾರೆ. ಇದು ಈ ಒಂದು 2 ಡಿಯರ್ ಕಥೆಯ ಕನ್ನಡದ ಸರಳ ಸಾರಾಂಶವಾಗಿದೆ. ನಿಮಗೆ ಈ ಒಂದು ಸಾರಾಂಶ ಕನ್ನಡದಲ್ಲಿ ಸಂಪೂರ್ಣ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೂ ಈ PDF ಏನು ನೀವು ಸ್ಕ್ರೀನ್ನ ಮೇಲೆ ನೋಡ್ತಾ ಇದ್ದೀರಾ, ಆ PDF ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುತ್ತೆ. ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಬಹುದು. ಕನ್ನಡ ಸಮರಿ ಕೇಳಿದ ನಂತರ ಈ ಇಂಗ್ಲೀಷ್ ಒಂದು ಸಮರಿಯನ್ನು ಓದಿದರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅದಾದ ನಂತರ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.